ತಂದೆಯವ್ರ ಹತ್ರ ಹೋದ್ರಂತೆ. ತಂದೆಯವ್ರು ಕರೆದು ಕೇಳಿದ್ರಂತೆ, ಏನಪ್ಪ ಏನು ನಿನ್ನ ರಿಸಲ್ಟು, ಎಕ್ಸಾಮ್ ಆಗೈತೆ, ಏನು ರಿಸಲ್ಟ್ ಬಂದೈತೆ ಅಂತ. ಸಿದ್ದರಾಮಣ್ಣವ್ರು ಹೇಳಕ್ಕೆ ಶುರು ಮಾಡಿದ್ರು, ಅವನು ಫೇಲ್ ಆದ, ಇವನು ಫೇಲ್ ಆದ, ಭೀಮಾ ಫೇಲ್ ಆದ, ಸೋಮ ಫೇಲ್ ಆದ. ಆಮೇಲೆ ಕೊನೆಯಲ್ಲಿ ಹೇಳಿದ್ರಂತೆ, ಕೊನೆಯಲ್ಲಿ ಅವ್ರು ಏನು ಹೇಳಿದ್ದು ಅಂದರೆ, ನಾನು ಫೇಲ್ ಆದೆ ಅಂತ ಹೇಳಲೇ ಇಲ್ಲಂತೆ. ಬರೀ ಅವನು ಫೇಲ್ ಆದ, ಇವನು ಫೇಲ್ ಆದ, ಅವನು ಫೇಲ್ ಆದ, ಇವನು ಫೇಲ್ ಆದ, ನಾನು ಫೇಲು ಅಂತ ಹೇಳಲೇ ಇಲ್ಲ, ಹೇಳಲೇ ಇಲ್ಲ, ಸೈಲೆಂಟ್. ಅದು ಇವತ್ತು ಉತ್ತರ ಹಂಗೆ. ಅಲ್ಲೇನೋ ನಾನು ಕ್ರಿಕೆಟ್ ಬಗ್ಗೆ ಮಾತಾಡಿದ್ದು, ಮಾತಾಡಿದ್ದು ನನ್ನ ಭಾಷಣ ಪೂರ್ತಿ ಮೊನ್ನೆ ನಾನೇನು ಮಾತಾಡಿದ್ದೀನಿ ಅದರಲ್ಲಿ ಕ್ರಿಕೆಟ್ ಬಿಟ್ಟು ನಾನು ಆಚೆ ಹೋಗಲೇ ಇಲ್ಲ. ನೆನ್ನೆ ಪರಮೇಶ್ವರರು ಉತ್ತರ ಅದೇ ಕೊಟ್ಟಿದ್ದು. ನಮ್ಮ CM ಅವರು ಊರೆಲ್ಲ ಸುತ್ತಾಡಿಸ್ಬಿಟ್ರು ನಮ್ಮನ್ನು. ಈ ನಮ್ಮ ಆಟೋದಲ್ಲಿ ಹತ್ತಿದ್ರೆ ಜಗತ್ತನ್ನೇ ಜಗತ್ತನ್ನೆಲ್ಲ ಸುತ್ತಾಡಿಸ್ಬಿಟ್ರು. ಜಗತ್ತನ್ನೆಲ್ಲ ಸುತ್ತಾಡಿಸಿ ನಮ್ಮ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡಲೇ ಇಲ್ಲ. ಕೊನೆಗೆ ಮುಖ್ಯಮಂತ್ರಿಗಳು ಅವರ ಟ್ವೀಟಲ್ಲೂ ಹೇಳಿದ್ದಾರೆ, ಅವರು ಭಾಷಣದಲ್ಲೂ ಹೇಳಿದ್ದಾರೆ, ನನಗೆ ಸ್ಟೇಡಿಯಂಗೆ ನಾವು ಪರ್ಮಿಷನ್ ಕೊಟ್ಟೇ ಇಲ್ಲ ಅಂತ ಹೇಳಿದ್ದಾರೆ. ಇವತ್ತು ಅದೇ ಸ್ಟ್ಯಾಂಡಲ್ಲಿ ಇದ್ದಾರೆ. ನಾನು ಹೇಳ್ಬಿಡ್ತೀನಿ, ಇವತ್ತು ಅದೇ ಸ್ಟ್ಯಾಂಡಲ್ಲಿ ಇದ್ದಾರೆ. ಕೊಟ್ಟಿಲ್ಲ ಅಂದಮೇಲೆ ಕೊಟ್ಟವ್ರು ಯಾರು? ಪೊಲೀಸರು. ಕೂತ್ಕೋತೀರಾ ದಯಮಾಡಿ? ನೀವು ಅನುಮತಿ ಕೊಟ್ಟಿಲ್ಲ, ನಾನು ಕೊಡ್ತೀನಿ ಸರ್, ಮಾತಾಡಿ. ಕೂತ್ಕೊಂಡ್ರೆ ಹೇಳ್ತೀನಿ. ಆಯ್ತು, ಹೇಳಿ ಸರ್. 2009ರಲ್ಲಿ ಒಂದು ಗೌರ್ಮೆಂಟ್ ಆರ್ಡರ್ಸ್ ಆಗಿದೆ, ಪೊಲೀಸ್ನವರು ಆರ್ಡರ್ಸ್. ಏನಪ್ಪ ಅಂತಂದ್ರೆ ಲೈಸೆನ್ಸಿಂಗ್ ಆರ್ಡರ್ಸ್ನ ತಗೋಬೇಕು ಅಂತ. ಲೈಸೆನ್ಸಿಂಗ್ ಆರ್ಡರ್ಸ್ ತಗೊಂಡೇ ಇಲ್ಲ. 2009ರಲ್ಲಿ ಲೈಸೆನ್ಸಿಂಗ್ ಆರ್ಡರ್ ಕೊಡಬೇಕು ಅಂತ, ಇದು ತಗೋಬೇಕು ಅಂತ ಇದೆ, ಇವ್ರು ತಗೊಂಡೇ ಇಲ್ಲ. ವಿಥೌಟ್ ದಿ ಲೈಸೆನ್ಸಿಂಗ್ ಆರ್ಡರ್ಸ್ ದೇ ಹ್ಯಾವ್ ಕಂಡಕ್ಟೆಡ್ ದಿ ಫಂಕ್ಷನ್. ಅವ್ರು ಈಗ ಲೈಸೆನ್ಸ್ ತಗೊಂಡಿಲ್ಲ ಅಂದಮೇಲೆ ಸನ್ಮಾನ್ಯ ಅಧ್ಯಕ್ಷರೇ, ನಾನು ಕೇಳೋದು, ಪೊಲೀಸ್ನವ್ರು ನಿಲ್ಲಿಸ್ತಿಲ್ವಾ ಅಂತ ಸಸ್ಪೆಂಡ್ ಮಾಡೋದು. ಲೈಸೆನ್ಸ್ ತಗೊಂಡಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಲೈಸೆನ್ಸ್ ತಗೊಂಡಿಲ್ಲ ಅಂದಮೇಲೆ ಉಪಮುಖ್ಯಮಂತ್ರಿಗಳು ಹೆಂಗ್ ಹೋದ್ರು? ಅದಕ್ಕೆ ಇಸ್ ಎ ಇಲ್ಲೀಗಲ್ ಫಂಕ್ಷನ್. ಇಟ್ ಈಸ್ ಎ ಇಲ್ಲೀಗಲ್. ಸರ್ಕಾರ ಅದಕ್ಕೆ ಅನುಮತಿ ಕೊಟ್ಟಿಲ್ಲ ಅಂತ ಮುಖ್ಯಮಂತ್ರಿ ಡಿಕ್ಲೇರ್ ಮಾಡಿಬಿಟ್ರು. ಆದ್ಮೇಲೆ ಇಲ್ಲೀಗಲ್ ಫಂಕ್ಷನ್ಗೆ ಸನ್ಮಾನ್ಯ DK ಶಿವಕುಮಾರ್ ಯಾಕೆ ಹೋದರು? ನಮ್ಮ ಪ್ರಶ್ನೆ ಅಷ್ಟೇ. ಇದಕ್ಕೆ ಅವ್ರಿಗೆ ಗೊತ್ತಿಲ್ಲ. ಅಯ್ಯೋ, ಆಮೇಲೆ ಬಿಡಿ, ನಿಮ್ಮ ಪಾರ್ಟಿಯವ್ರಿಗೆ ಅವ್ರಿಗೆ ಖುಷಿ ಮಾಡೋಕ್ಕೂ ಆಗಲ್ಲ. ವೆರಿ ಸಿಂಪಲ್. ಅಲ್ಲ, ನೆನ್ಸ್ಕೊಂಬೇಡ ಅಂದ್ರೆ ಬೇಡ, ನೀನು ನೆನ್ಸ್ಕೊಳ್ಳೋದೇ ಇಲ್ಲ. ನಾವು ಕಾರ್ಯಕ್ರಮ ನಡೀತು. ಅಲ್ಲಿ ಶಂಕರು, ನಮ್ಮ ಅಧ್ಯಕ್ಷರು KC ಅವರೆಲ್ಲ ಪಾಪ ಜಾಗ ಇಲ್ಲದೆ ಬಿಕ್ಬಿಕ್ಕ ನೋಡ್ತಾ ಇದ್ರು. ಅವರು ಸ್ಟೇಡಿಯಂಗೆ ಹೋಗ್ಬೇಕಾಯ್ತು. ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು, ನನಗೆ ಬಂದು ಪೊಲೀಸ್ ಅವರು ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು, ಸರ್ ಒಂದು 10 ನಿಮಿಷದಲ್ಲಿ ಮುಗಿಸೋಂತ ಒಂದು ವ್ಯವಸ್ಥೆ ಮಾಡಬೇಕು ಅಂತ. ಪೊಲೀಸ್ ಕಮಿಷನರೇ ಪರ್ಸನಲ್ ಭಾಷಣ ಕೇಳಿದ್ದೀನಿ. ಹೋಗಿದ್ ನಿಜ, ಅಲ್ಲಿ ಇದ್ದಿದ್ದು ನಿಜ. ಅವ್ರಿಗೆಲ್ಲ RCB ಅವ್ರಿಗೆಲ್ಲ ಅವ್ರಿಗೆ ಯಾರು ಮಾತು ಕೇಳಲ್ಲ ಸರ್, ನೀವು ಒಂದು ಮಾತು ಹೇಳ್ಬೇಕು ಅಂತ ಅಂದ್ರು. ನಾನು ಹೇಳಿದ್ದು ಹೇಳ್ತಾ ಇದ್ದೆ, ಇದೇ ಮಾತನ್ನ ನಾನು ಕುನ್ನಾ ಮುಂದೆ ಐ ಹ್ಯಾವ್ ಗಿವನ್ ಮೈ ಕನ್ಫೆಷನ್ ಸ್ಟೇಟ್ಮೆಂಟ್. ನಾನು ನಾನೇನು ಹೋಗಿಲ್ಲ ಅಂತ ಪರ್ಮಿಷನ್ ನನಗೇನು ಅವಶ್ಯಕತೆ ಇಲ್ಲ. ಇಟ್ ಈಸ್ ಮೈ, ನನ್ನ ಜವಾಬ್ದಾರಿ ಇದೆ. ನಾನು ಹೋಗಿದ್ದೀನಿ, ನನ್ನ ಡ್ಯೂಟಿನ ಪಾಪ ಪೊಲೀಸ್ ಅವ್ರು ಹೇಳಿದ್ರು ಅಂತ ಅಟೆಂಡ್ ಮಾಡಿದ್ದೀನಿ. ಅಲ್ಲಿ ಹೋಗಿದ್ದೀನಿ, ಮುತ್ತು ಕೊಟ್ಟು ನೀವು ಇಶ್ಯೂ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಸಾಕಷ್ಟು ಹೇಳಿದ್ದಾರೆ. ನನ್ನ ಅನುಮಾನ ಏನು ಅಂದರೆ, ಕೇವಲ ಒಂದು ಗಂಟೆಯಲ್ಲಿ ಆ ಸ್ಥಳಕ್ಕೆ ಬರ್ಬೋದಾದಂಥ ದೂರದಲ್ಲಿ ಸುಮಾರು 10,000 ಪೊಲೀಸ್ ಫೋರ್ಸ್ ಬೆಂಗಳೂರು ಒಳಗಿದೆ. ನೀವು ಅದರಲ್ಲಿ ಎಷ್ಟು ಡ್ರಾ ಮಾಡಿದ್ರಿ? 4 ಲಕ್ಷ ಜನ ಸೇರ್ತಾರೆ, 5 ಲಕ್ಷ ಜನ ಸೇರ್ತಾರೆ, ಮೊದಲಿನ ರಾತ್ರಿನೇ ಎಲ್ಲರೂ ಕೂಡ ಗೊತ್ತಿತ್ತು. ನೀವೀಗ ಹೇಳ್ತೀರಿ 5 ಹೆಣ ಬಿದ್ದಿರ ಮೇಲೂ 1 ಗಂಟೆ ನಂತರ ನಿಮ್ಗೆ ಗೊತ್ತಾಗ್ತದೆ ಒಬ್ಬ ಮುಖ್ಯಮಂತ್ರಿಗೆ. ಅಂದ್ರೆ ನಿಮ್ಮ ಮತ್ತು ಪೊಲೀಸರ ಬಾಂಧವ್ಯ ಏನಿದೆ? ನಿಮ್ಮ ರಾಜ್ಯದಲ್ಲಿ ಈ ರೀತಿ ಲ್ಯಾಂಡ್ ಆರ್ಡರ್ ಸಿಚುಯೇಷನ್ ಏನಾಗ್ತದೆ ಇದೆ ಸರ್. ಪುನೀತ್ ರಾಜ್ಕುಮಾರ್ ತೀರ್ಕೊಂಡ್ರು 1 ಗಂಟೆನಲ್ಲಿ. ಕೇಳಿ ಸರ್, ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ
1 ಗಂಟೆನಲ್ಲಿ ಪೂರ ಭಾಷಣ ಕೇಳಿದಿಲ್ಲ ಅಶೋಕ್ ಅವರು. ಪೊಲೀಸ್ ಫೋರ್ಸ್ ಅನ್ನ ನಾವು ಡ್ರಾ ಮಾಡಿ 25 ಲಕ್ಷ ಜನ ಅವತ್ತು ನೋಡ್ಲಿಕ್ಕೆ ಬಂದಿದ್ದೆ 2 ದಿವಸದಲ್ಲಿ. ಈಗ ತಾವೇ ಬಂದು ಹೇಳಿ 1 ನಿಮಿಷ ಸರ್. ಆಗಿಲ್ಲ, ನಾನು ಮೊನ್ನೆದೆಲ್ಲ ಮಾತಾಡ್ಲಿಲ್ಲ. ಚರ್ಚೆ ಆಗಿದೆ. ನಾನು ಆದ್ರೆ ಸಿಗ್ನೇಟರಿ ಚರ್ಚೆಗೆ ಉತ್ತರ ಅಲ್ಲ, ನಾನು ಹೇಳೋದು ಕ್ಲಾರಿಫಿಕೇಶನ್ ಹೌದು. ಆಗ್ತದ ಸರ್ ಏನ್ ಹೇಳಿದ್ರೆ ಹೇಳೋದು 1 ನಿಮಿಷ ಹೇಳಿ. ಅಮೆರಿಕದ ಹೇಳಿದ್ದಾರೆ ಅವರು. ಸರ್ ನನ್ನ ವಿನಂತಿ ಇಷ್ಟೇನೆ, ನೀವು ಬೇರೆ ಬೇರೆ ಉದಾಹರಣೆ ಕೊಟ್ಟು ನೀವು ಸಮರ್ಥನೆ ಮಾಡ್ಕೊಂಡ್ರೆ ನಿಮ್ಮ ಫೇಲ್ಯೂರ್ ಇದರಲ್ಲಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಕರೆದು ಡಾಕ್ಟರ್ ರಾಜ್ಕುಮಾರ್ ಮುಂಚಿನ ದಿವಸ ಯಾರು ರಾತ್ರಿ ಕೂತ್ಕೊಂಡು ಮಾತಾಡಿದ್ರೆ ಮಾತಾಡ್ಬೇಡಿ. ಇಷ್ಟು ಫೋರ್ಸ್ ಡ್ರಾ ಮಾಡಿದ್ರೆ ಅವರು, ನೀವು ಆಸಕ್ತಿಯನ್ನ ಆ ಮೆರವಣಿಗೆಗೆ ಕೊಟ್ಟಷ್ಟ ಆಸಕ್ತಿಯನ್ನ ಪೊಲೀಸ್ ಫೋರ್ಸಿಗೆ ಕೊಡ್ಲಿಲ್ಲ, ಶಾಂತಿ ಕಾಪಾಡ್ಲಿಕ್ಕೆ ಕೊಡ್ಲಿಲ್ಲ. ಇದೊಂದು ದುರಂತ. 11 ಜನರ ಸಾವು, ಅದ್ರ ಹೊಣೆನ ನೀವು ಹೊತ್ಕೊಳ್ಬೇಕು. ಯಾಕಂದ್ರೆ ಇದಕ್ಕೆ ಪೊಲೀಸ್ ಫೋರ್ಸ್ ಇದ್ದು ಅದೆಲ್ಲ ಕೂಡ ಚರ್ಚೆ ಆಯ್ತಲ್ಲ. ನೀವು ಡ್ರಾ ಮಾಡಿದ್ರೆ ಸರ್, ಮೆರವಣಿಗೆನೇ ಮಾಡಿಲ್ಲ ಸರ್. ಆ ಪ್ರತಿಪಕ್ಷ ಪೊಲೀಸ್ ಇದ್ರು ಅಂತ ಹೇಳಿ ಆಯ್ತಲ್ಲ ಜಾನಂದೇವ್ರೆ, ಹಾಗಾದ್ರೆ ಏನು ಸರ್ಕಾರದ ಹಣೆ ಬರ ಏನು? ಆಯ್ತು. ಯಾಕೆ ಡ್ರಾ ಮಾಡ್ಲಿಲ್ಲ? ಅಲ್ಗ ಜಾನಂದೇವ್ರೆ, ನೀವೇ ಕಾರಣ ಅಂತೇಳಿ ನೀವು ಅದ್ರ ಹೊಣೆ ಹೊತ್ಕೋಬೇಕಾಗತ್ತೆ. ಆಯ್ತು. ಡಾಕ್ಟರ್ ರಾಜ್ಕುಮಾರ್ ಕೋನ್ ರೆಡ್ಡಿ ಅವರೇ, ಸನ್ಮಾನ್ಯ ಅಧ್ಯಕ್ಷರೇ, ರವಿ ಜ್ಞಾನೇಂದ್ರ ಅವರು ಆಯ್ತು. ಜ್ಞಾನೇಂದ್ರ ಅವರು ಹೇಳಿದ್ದು ಸುಮಾರು 15-16 ಸಾವಿರ ಪೊಲೀಸರು ಬೆಂಗಳೂರಲ್ಲಿದ್ದಾರೆ ಅಂತ. ಇಲ್ಲಿ ಕುನ್ನಾ ಆಯೋಗದಲ್ಲಿ ಕೊಟ್ಟಿದ್ದಾರೆ. ಕೊನೆಯಲ್ಲಿದ್ದು 175 ಜನ, 194 ಜನ. ಇಲ್ಲಿ 194 ಜನ ಅಷ್ಟೇ ಇದ್ದಿದ್ದು. ಆ CC ಕ್ಯಾಮ್ರಾದಲ್ಲಿ 515 ಜನ ಇದ್ರು, ಸೈನ್ ಮಾಡಿರೋರು ಮಾತ್ರ 194 ಜನ. ನಾನು ಮಾತಾಡುವಾಗ ಅದೆಲ್ಲ ಹೇಳ್ಬಿಟ್ಟಿದ್ದೀನಿ, ಬಿಡಿಸಿ ಹೇಳಿದ್ದೀನಿ. ಎಷ್ಟು ಜನ ಇದ್ರು, ಬುಕ್ಕಲ್ಲಿ ಎಷ್ಟು ಜನ ಸೈನ್ ಹಾಕಿದ್ದಾರೆ, ಕೊನೆಗೆ ಅಲ್ಲಿ ಕ್ಯಾಮ್ರಾದಲ್ಲಿ ಕಾಣಿಸಿದ್ದೆಷ್ಟು, ಇಷ್ಟು ಡೀಟೈಲ್ ಹೇಳಿದ್ದೀನಿ. ಅದನ್ನು ಹೇಳಿದ್ದೀನಿ ನನ್ನ ರೆಕಾರ್ಡಲ್ಲಿ, ಅದನ್ನು ಕೂಡ ನಮ್ಮನ್ನ ಹೇಳಿದ್ದೀನಿ. ನಾ ಇಲ್ಲಿ ಪ್ರಶ್ನೆ ಬಂದಿರೋದು, ಪದೇ ಪದೇ CM ಅವರು ನನ್ಗೆ ಗೊತ್ತೇ ಇಲ್ಲ ಸ್ಟೇಡಿಯಂನಲ್ಲಿ ಆಗಿರೋ ಕಾರ್ಯಕ್ರಮ ಅಂತಾರೆ. ಈಗ DPR ಯಾರ ಅಡಿಯಲ್ಲಿ ಬರ್ತತೆ? ಮುಖ್ಯಮಂತ್ರಿ ಅಡಿಯಲ್ಲಿ ಬರ್ತತೆ. DPR ಸೆಕ್ರೆಟರಿ ಅವರು ವಿಧಾನಸೌಧದ ಮುಂದ್ಗಡೆ ಪ್ರೆಸ್ ಬ್ರೀಫಿಂಗ್ ಮಾಡ್ತಾರೆ. ಅದರಲ್ಲಿ ಅವ್ರು ಕ್ಲಿಯರ್ ಆಗಿ ಹೇಳ್ತಾರೆ, ವಿಧಾನಸೌಧದ ಮುಂದೆ ಯಾರು ಬರಬೇಡಿ, ಇಲ್ಲಿ ಸಾಂಕೇತಿಕ ಅಷ್ಟೇ, ಎಲ್ಲರೂ ಕೂಡ ಸ್ಟೇಡಿಯಂಗೆ ಹೋಗಿ ಅಂತೇಳಿ 2 ಬಾರಿ ಪ್ರೆಸ್ ಮೀಟ್ ಮಾಡಿದ್ದಾರೆ. ಅದರದ್ದು ನಿಮಗೆ ಪೆನ್ ಡ್ರೈವ್ನು ನಾನು ಕೊಟ್ಟಿದ್ದೀನಿ, ಅವತ್ತು ಇವರಿಗೆ ಪೆನ್ ಡ್ರೈವ್ನು ಕೊಟ್ಟಿದ್ದೀನಿ, ಅವ್ರು ಹೇಳಿರೋದು ದಾಖಲೆಗಳು ಕೊಟ್ಟಿದ್ದೀನಿ ನಾನು. ಅದಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿಗಳೇ, ಇಲ್ಲಿ ನಿಮ್ಮ ಪರ್ಮಿಷನ್ ನೀವೇ ನೆನ್ನೆ ಬಿಲ್ ತಂದ್ರಿ, ಯಾವುದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಕ್ರೌಡ್ ಮ್ಯಾನ್ ಬಿಲ್ ತಂದ್ರಿ. ಅದಕ್ಕೆ ಮುಂಚೆನೇ 2009ರಲ್ಲಿ ಆದೇಶ ಬಂದಿದೆ, ಕಾಪಿ ಕೊಡ್ತೀನಿ ನಾನು ನಿಮ್ಮ ಹತ್ರ. 2009ರಲ್ಲೇ ಒಂದು ಸರ್ಕಾರ ಆದೇಶ ಬಂದಿದೆ, ಯಾವ ರೀತಿ ನಾವು ಸಭೆ ಸಮಾರಂಭಗಳಿಗೆ ಅನುಮತಿ ಕೊಡ್ಬೋದು ಅಂತ ಸರ್ಕಾರದ ಆದೇಶ, SOP ಬಂದಿದೆ. ನಾನು ಕೊಡ್ತೀನಿ, ನೀವು ಅವಾಗ ಕೋರ್ಟ್ ಕೊಡೋಕ್ಕಾಗಿಲ್ಲ, ಕೇಳಿದ್ರು ಕೋರ್ಟು, ನೀವು ಹುಡ್ಕಾಡಿ ಬಿಲ್ ತಂದುಬಿಟ್ರಿ. 2009ರಲ್ಲೇ ಆದೇಶ ಮಾಡಿದ್ದೀರಾ. 2009ರ ಆದೇಶ ಪ್ರಕಾರ 7 ಡೇಸ್ ಪರ್ಮಿಷನ್ ತಗೊಬೇಕು. ಫೈರ್ ಏನು ಮಾಡಿದ್ದೀರಾ, ಬ್ಯಾರಿಕೇಡ್ ಏನು ಮಾಡಿದ್ದೀರಾ, ಆಂಬುಲೆನ್ಸ್ ಏನು ಮಾಡಿದ್ದೀರಾ, ಇವೆಲ್ಲ ಕೊಡಬೇಕು ಅಂತ 2009ರ ಆದೇಶ ಇದೆ. ಈಗ ನೀವು ಬಿಲ್ ತಂದಿದ್ದೀರಾ, ಓಕೆ, ಅದ್ರದ್ದೇನು ಪರವಾಗಿಲ್ಲ. ನಾನು ಹೇಳೋದು, ಒಬ್ಬ IPS ಆಫೀಸರ್, ವಿಧಾನಸೌಧರ IPS ಆಫೀಸರ್ ಕರಿಗೌಡ ಅನ್ನೋರು ನಿಮಗೆ ಕೊಡ್ತಾರೆ, ನಮ್ಮ ಕೈಲಿ ಆಗಲ್ಲ ಅಂತ ಹೇಳ್ತಾರೆ. ಅವರು ವಿಧಾನಸೌಧದ ಭದ್ರತೆ ವಿಭಾಗದ ಅಧಿಕಾರಿಗಳ ಕೊರತೆ ಇರುವುದರಿಂದ ಬಂದೋಬಸ್ತ್ ಕರ್ತವ್ಯ ತೊಂದರೆಯ ಸಾಧ್ಯತೆ ಅಂತ ಹೇಳಿದ್ದಾರೆ. ಮತ್ತೆ ಅವರು ಇನ್ನೂ ನಾನು ಒಂದೇ ಒಂದು ಓದಿನಿ, 10 ಕಂಡೀಷನ್ ಹಾಕಿದ್ದಾರೆ, ಇದರಿಂದ ಮಾಡೋಕ್ಕಾಗಲ್ಲ. ಇಷ್ಟಾದ್ಮೇಲೂ ನಾವು ಏನೇ ಪರ್ಮಿಷನ್ ಬರಬೇಕಾದ್ರೂ, ನೀವು BDNಲ್ಲಿದ್ದೀರಾ, ಶಿವಕುಮಾರ್ ಅವರು ಏನಾನ ಬರಬೇಕಾದ್ರೆ ಫೈಲ್ ಬರಬೇಕು, ಕ್ಲರ್ಕಿಂದ DC-ಯಿಂದ ಸರ್ಕಾರಕ್ಕೆಲ್ಲ ಬರೀಬೇಕು. ಇಲ್ಲಿ ಅವನು ಕಳಿಸಿದ್ದಾನೆ, ಇಲ್ಲಿ ಆಗಲ್ಲ, ಸಾಧ್ಯತೆ ಇಲ್ಲ ಅಂತ. ಹೆಂಗ್ ನಡೆಸ್ತೀರಿ ಕಾರ್ಯಕ್ರಮ? ನೀವೇ ಸರ್ಕಾರನೇ ವೈಲೇಷನ್. ಸರ್ಕಾರದ ಕಾನೂನುಗಳನ್ನ ಸರ್ಕಾರನೇ ವೈಲೇಷನ್ ಮಾಡಿರೋದ್ರ ಬಗ್ಗೆ ನಾನು ಹೇಳಿರೋದು. ಇಲ್ಲಿ ಫೇಲೂರು ಮಾಡಿರೋದು, ಅಪಚಾರ ಆಗಿರೋದು ಸರ್ಕಾರದಿಂದ ಅನ್ನೋದ ನಾನು ಬಿಡಿಸಿ ಹೇಳ್ತಾ ಇರೋದು ಅಷ್ಟೇ. ಇದರಿಂದ DPR ಸೆಕ್ರೆಟರಿ, ಪೊಲೀಸ್ ಇಲಾಖೆ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಇಲ್ಲಿ ಹೇಳಿದ್ದಾರೆ, ಸ್ಟೇಡಿಯಂ ಕಾರ್ಯಕ್ರಮದ ಬಗ್ಗೆ ಮಾತಾಡಿದ್ದಾರೆ. ಇದ್ರ ಬಗ್ಗೆ ನಾನು ಹೇಳಿರೋದು. ಈಗ ಅವರು KSN ಅವರು ಇನ್ನೂ ಕ್ಲಿಯರ್ ಆಗಿ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವರೇನು ಮಾಡಿದ್ದಾರೆ ಆಕ್ಷನ್ ಗೊತ್ತಿಲ್ಲ. FIR ಅಗೇನಿಸ್ಟ್ ಅಸ್ ಟು ಅವಾಯ್ಡ್ ಪಬ್ಲಿಕ್ ಆಂಗರ್ ಅಗೇನಿಸ್ಟ್ ದಿ ಗವರ್ಮೆಂಟ್.
ಅಫಿಡೇವಿಟ್ ಹಾಕಿದ್ದಾರೆ ಅವರು. ಇಟ್ಸ್ ನಾಟ್ ಯಾವುದು ಜಡ್ಜ್ಮೆಂಟ್ ಅಲ್ಲ ಸರ್. ನೀವು ಹೇಳೋದು ಜಡ್ಜ್ಮೆಂಟ್ ಅಲ್ಲ, ನಾನು ಹೇಳೋದು ಜಡ್ಜ್ಮೆಂಟ್ ಅಲ್ಲ, ಯಾರ್ದು ಜಡ್ಜ್ಮೆಂಟ್ ಅಲ್ಲ. ಇಸ್ ಎ ಆರ್ಗ್ಯುಮೆಂಟ್. ಇದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ ಅಲ್ಲಿ ಇವ್ರು ಮಾಡಬೇಕು, ಸರ್ಕಾರ ಮಾಡಬೇಕು. ಅಲ್ಟಿಮೇಟ್ ಆಗಿ ಜಡ್ಜು ಅದಕ್ಕೆ ಕೊಡ್ತಾರೆ. ದಟ್ ಈಸ್ ದ ಜಡ್ಜ್ಮೆಂಟ್. ಅವರು ಹೇಳಿದ್ದಾರೆ ಅಂತ ನಾನು ಹೇಳೋದು. ಆ್ಯಂಗರ್ನ ನೀವು ನಮ್ಮ ಮೇಲೆ ತಿರುಗಿಸ್ತಾ ಇದ್ದೀರಾ ಅಂತ ಹೇಳಿದ್ದಾರೆ. ಇಲ್ಲಿ ನನಗನ್ಸೋವಂಥದ್ದು ಮುಖ್ಯಮಂತ್ರಿಗಳದು ಇಲ್ಲಿ ಇಡೀ ಈ ಒಂದು ಕಾರ್ಯಕ್ರಮ ಏನಿದೆ ತರಾತುರಿ. ಪೊಲೀಸರು ಮುಖ್ಯಮಂತ್ರಿಗಳೇ ಹೇಳಿದ್ರು, ರಾತ್ರಿ ಎಲ್ಲ ಪಾಪ ಎಣಗಾಡಿ ಬಂದಿದ್ದಾರೆ ಅಂತ ಹೇಳಿದ್ರು. ಎಣಗಾಡಿ ಬಂದಂಥ ಪೊಲೀಸವ್ರನ್ನ ಮತ್ತೆ ಇಲ್ಲಿಗೆ ಡೆಪ್ಯೂಟ್ ಮಾಡಿದ್ರಲ್ಲ, ಅದು ಯಾವ ಕಾರಣಕ್ಕೋಸ್ಕರ ಮಾಡಿದ್ರಿ? ಅಷ್ಟು ಕಾಮನ್ ಸೆನ್ಸ್ ಸರ್ಕಾರಕ್ಕೆ ಇರಬೇಕಾಯ್ತಲ್ಲ. ದಿಸ್ ಇಸ್ ಅ ನೆಗ್ಲಿಜಿಯನ್ಸ್ ಆಫ್ ದ ಗೌರ್ಮೆಂಟ್. ಕಾನೂನು ಉಲ್ಲಂಘನೆ, ಪರ್ಮಿಷನ್ ಕೊಟ್ಟಿಲ್ಲ ಪೊಲೀಸ್ ಇಲಾಖೆಯವರು. ನೀವು ಆಗಲ್ಲ ಅಂತ ಹೇಳಿದ್ದಾರೆ, ನೀವು ಮಾಡಿದ್ದೀರಾ. ಇಲ್ಲಿ ಒಂದು ರೀತಿ ಪ್ರಚಾರದ ಒಂದು ಪ್ರಚಾರ ತಗೋಬೇಕು ಅನ್ನೋದು ಬಿಟ್ರೆ ಏನಿಲ್ಲ. ಮಾತಾ- ಕರ್ತವ್ಯ ಲೋಪ, ಬೇಜವಾಬ್ದಾರಿತರ, ಗುಪ್ತಚರದ ವೈಫಲ್ಯ ಅಂತ ಕೇಳಕ್ಕಿಲ್ಲ ಬಿಡಿ. ಅದೇನೋ ಸಸ್ಪೆಂಡು ಅವ್ರು ಕಳಿಸಿದ್ದೀರಿ ಅಂದ್ರೆ ಅದಕ್ಕೆ ಏನಾನ ಮಾಡ್ಕೊಳ್ಳಿ. ಇಲ್ಲಿ ನನಗೆ ಹೇಳೋವಂಥದ್ದು, ಈ ಕಾರ್ಯಕ್ರಮ ಮಾಡಿದವರು ಸರ್ಕಾರ, ನಾಟ್ ಎ ಪೊಲೀಸ್ ಡಿಪಾರ್ಟ್ಮೆಂಟ್. ಇಟ್ಸ್ ನಾಟ್ ಎ ಪೊಲೀಸ್ ಡಿಪಾರ್ಟ್ಮೆಂಟ್. ಈ ಕಾರ್ಯಕ್ರಮ ಮಾಡಿದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ. ಪೊಲೀಸ್ಗೂ ಇದಕ್ಕೇನು ಸಂಬಂಧ ಇಲ್ಲ. ಸರ್ಕಾರ ಇನ್ವೈಟ್ ಮಾಡಿದ್ದು ಸರ್ಕಾರ, ಅದರಲ್ಲಿ ಹೇಳಿದ್ದಾರೆ ಇನ್ವೈಟ್ ಮಾಡಿದ್ದು ಸರ್ಕಾರ, ಕರೆದಿದ್ದು ಸರ್ಕಾರ. RCB ಅವರು ಕರೆದಿ ನಮ್ಮನ್ನ ಪ್ಲೇಯರ್ಸ್ ನಿಲ್ಲಿ ಕರ್ಕೊಂಬಂತ ಹೇಳಿದ್ದು ಸರ್ಕಾರ ಅಂತಾನೆ ಅವ್ರ ಅಫಿಡವಿಟ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅದನ್ನು ಬೇಕಾದ್ರೆ ಓದ್ತೀನಿ, ನಾನು ಓದಲ್ಲ. ಯಾಕೆ ಇನ್ನು ಜಾಸ್ತಿ ಹೇಳಿದ್ರೆ ಬೇಜಾರು ಮಾಡ್ಕಂತೀರ. ಅದನ್ನು ಹಂಗೆ ಹಾಕಿದ್ದಾರೆ, ಹೇಳ್ಬೇಕು. ಅದನ್ನು ಅದರಲ್ಲಿ ಹಾಕಿದ್ದಾರೆ ನೋಡಿ. ವಿ ಡು ನಾಟ್ ಆಸ್ಕ್ ಫಾರ್ ವಿಕ್ಟ್ರಿ ಸೆಲೆಬ್ರೇಷನ್, ಗವರ್ಮೆಂಟ್ ಆಸ್ಕ್ಡ್ ಅಸ್. ಅವರ ಅಫಿಡವಿಟ್ ಅಲ್ಲಿ ಹೈಕೋರ್ಟ್. ನಾನು ಹೇಳ್ದಲ್ಲ ಸರ್, ಅದನ್ನೇ ಹೇಳ್ತಾ ಇದ್ದೀನಲ್ಲ. ಹಾಕಿದಾರಲ್ಲ, ನೀವು ಅದಕ್ಕೇನು ಹಾಕಿದ್ದೀರಾ? ಈಗ ನೀವು ಕೌಂಟರ್ ಅಫಿಡವಿಟ್ ಏನು ಹಾಕಿದ್ರೆ ಹೇಳಿ, ಅದನ್ನ ನಾನು ಹೇಳ್ಬೇಕಲ್ಲ. ಹೇಳಿ, ಅದನ್ನ ನಾ ಅವ್ರು ಕೌಂಟರ್ ಮಾಡಿದ್ದೀನಿ ಅಂತ ಹೇಳಿ. ಹಿಂಗೆ ಕೌಂಟರ್ ಮಾಡಿದ್ದೀನಿ ಅದನ್ನ ಹೇಳಲೇ ಇಲ್ಲ ನೀವು. ನಾವು ಹಿಂಗೆ ಕೌಂಟರ್ ಮಾಡಿದ್ದೀರಿ ಅಂತ. ಇಲ್ಲಿ ಸ್ಪಷ್ಟವಾಗಿ ನಾನು ಮುಖ್ಯಮಂತ್ರಿಗೆ ಹೇಳುವಂಥದ್ದು, ಅವರು ಇದೆಲ್ಲ ಆದಮೇಲೂ ಕೂಡ ಅವತ್ತು ವಿಷಾದ ವ್ಯಕ್ತ ಮಾಡಿದ್ದೀನಿ, ಇವತ್ತು ನಾನು ವಿಷಾದ ವ್ಯಕ್ತ ಮಾಡಿದ್ದೀನಿ ಅಂತ. ಸ್ವಲ್ಪ ಪದ ಚೇಂಜ್ ಮಾಡ್ಕೊಬೇಕಷ್ಟೆ. ತಪ್ಪಾಗಿದೆ. ಅವ್ರು ದೊಡ್ಡವರಾಗ್ತಾರೆ ನೋಡಿ. ಯಾವ್ಯಾವ ರಾಜರುಗಳು, ಯಾವ್ಯಾವ ಚಕ್ರವರ್ತಿಗಳು, ಮಹಾತ್ಮ ಗಾಂಧೀಜಿನೇ ಹೇಳಿದ್ದಾರೆ ಅವ್ರ ಇದರಲ್ಲಿ, ತಪ್ಪನ್ನ ಒಪ್ಕೊಂಡವನೇ ದೊಡ್ಡ ಮನುಷ್ಯ ಅಂತ ಹೇಳಿದ್ದಾರೆ. ಕರೆಕ್ಟ್ ಅಲ್ಲ? ಧೈರ್ಯವಂತ ಅಂತ ಹೇಳಿದೆ. ಮುಖ್ಯಮಂತ್ರಿಗಳು ಬಿಡಿ. ಈಗ ನಮ್ಮ DK ಶಿವಕುಮಾರ್ ಅವ್ರಿಗೇನೋ ಕಲ್ಲು ಬಂಡೆ ಅಂತ ಅವರೇ ಹೇಳ್ಕೊಂಬಿಡ್ತಾರೆ, ನಾನು ಚಪ್ಪಡಿ ಅದು ಇದು ಅವರು ಡಿಕ್ಲೇರ್ ಮಾಡ್ಕೊಂಬಿಟ್ಟವ್ರೆ. ಐ ಆಮ್ ಸ್ಟೋನ್ ಮ್ಯಾನ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ನೀವು ಹೃದಯ ಇರೋರು ಅವತ್ತು ನೀವು ಹೇಳಿದ್ರಿ, ನಾನು ಹೋಟ್ಲಿಗೆ ಹೋಗಿ ನಾನು ಅಲ್ಲಿ ತಿಂಡಿ ತಿಂದ ಆದಮೇಲೆ ನನಗೆ ವಿಚಾರವನ್ನು ಪೊಲೀಸರು ಒಂದು ಸತ್ತಿದೆ ಅಂತ ಹೇಳಿದ್ರು ಅಂತ. ನಾನು ಮುಖ್ಯಮಂತ್ರಿ ಕೇಳ್ತೀನಿ, ಮುಖ್ಯಮಂತ್ರಿ ಸುತ್ತೂ ಎಷ್ಟು ಜನ ಇದ್ದಾರೆ, ಮೀಡಿಯಾ, ಎವ್ರಿಥಿಂಗ್, ವೈರ್ಲೆಸ್ಸು, ಎವ್ರಿಥಿಂಗ್ ಇಲ್ಲೇ ಇರ್ತಾರೆ. ಈ ರಾಜ್ಯದಲ್ಲಿ ಒಂದು ಘಟನೆ ಆಗ್ತೈತೆ, 1 ಗಂಟೆ ಆದಮೇಲೆ ಮುಖ್ಯಮಂತ್ರಿಗೆ ಗೊತ್ತಾಗ್ತೈತೆ ಅಂದರೆ ವಾಟ್ ಈಸ್ ದಿಸ್? ಅದು ಸುಳ್ಳು. 1 ಹೆಣ ಸತ್ತಿದೆ ಅಂತ, 11 ಜನ ಸತ್ ಮೇಲೂ ಕೂಡ 1 ಅಂತ ಹೇಳ್ತಾರೆ. ಇದು ವೈಫಲ್ಯ ಅಲ್ವಾ? ಇಂಟೆಲಿಜೆನ್ಸಿ ವೈಫಲ್ಯ ಅಲ್ವಾ? ಟೋಟಲಿ ಲ್ಯಾಬ್ಸ್ ಅಲ್ವಾ? ಅವ್ರು ಹೇಳಿದ್ರು, ನನಗೆ ಅದಾದ ತಕ್ಷಣ ನನಗೆ ಮನ್ಸಿಗೆ ಬೇಜಾರಾಯಿತು, ಮನಸ್ಸು ನನಗೆ ಒಂದು ಬ್ಲ್ಯಾಕ್ ಮಾರ್ಕ್ ಅಂತ ಅನಿಸ್ತು ಅಂತ. ನನಗನ್ಸ್ತತೆ ಇವತ್ತು ಮುಖ್ಯಮಂತ್ರಿಗೆ ನಾನು ಹೇಳ್ತಾ ಇದ್ದೀನಿ, ನೋ ಬ್ಲ್ಯಾಕ್ ಮಾರ್ಕ್, ನಿಮ್ಮ ಮೇಲೆ ಬ್ಲ್ಯಾಕ್ ಮಾರ್ಕೇ ಇಲ್ಲ. ಯಾವಾಗಿಲ್ಲ ಅಂದರೆ ಇದು ತಪ್ಪಾಯಿತು ಅಂತ ನಾ ಹೇಳ್ಬಿಟ್ರೆ ಆ ಬ್ಲ್ಯಾಕ್ ಮಾರ್ಕ್ 100% ಹೊಟ್ಟೋಗ್ತದೆ. 100% ಹೊಟ್ಟೋಗ್ತದೆ. ನೀವು ದೊಡ್ಡ ವ್ಯಕ್ತಿಗಳಾಗ್ತೀರಿ. ಹಿಂದೆ ನಾವು ಭಾಳ ರಾಜರು ಮಹಾರಾಜರ ಕಥೆಗಳೆಲ್ಲ ಓದಿದ್ದೀರಿ, ಮಹಾತ್ಮ ಗಾಂಧೀಜಿ ಲೈಫ್ ಸ್ಟೋರಿನ ಓದಿದ್ದೀರಿ. ಅದನ್ನು ಹೇಳ್ಬೋದು, ಏನು ತಪ್ಪಿದೆ? ಎಲ್ಲರೂ ತಪ್ಪು ಮಾಡ್ತಾರೆ. ನಾನು ತಪ್ಪು ಮಾಡಿದ್ದೀನಿ, ನೀವು ಮಾಡಿದರೆ ಎಲ್ಲರೂ ಮಾಡ್ತಾರೆ. ಇಲ್ಲಿ ಅಮಾಯಕವಾದಂಥ 11 ಜನರ ಪ್ರಾಣ, ಇವರೇನೋ ಯಾರೋ ಪೊಲಿಟಿಷಿಯನ್ ಅಲ್ಲ, ಯಾರೋ ದೊಡ್ಡ ವ್ಯಕ್ತಿಗಳಲ್ಲ, ಕೋಟ್ಯಾಧಿಪತಿಗಳ ಯಾರೂ ಅಲ್ಲ, ಬಾಲಕರು. ಮುಖ್ಯಮಂತ್ರಿನೇ ಹೇಳಿದ್ರು ಅವ್ರ ಭವಿಷ್ಯ ಏನೇನೋ ಇತ್ತು, ಏನೇನೋ ಆಸೆ ಇಟ್ಕೊಂಡಿದ್ರು, ಡಾಕ್ಟ್ರು, ಇಂಜಿನಿಯರ್, ಏನೇನೋ ಆಸೆ ಇಟ್ಕೊಂಡಿದ್ರು ಅಂತ. ಆ ಆಸೆಗೆಲ್ಲ ನಾವು ಕಲ್ಲಾಕ್ಬಿಟ್ರಲ್ಲ. ಆಸೆ ಎಲ್ಲ ಕನಸು ನುಚ್ಚು ನೂರಾಯ್ತಲ್ಲ. ಅದನ್ನ ನಾನು ಹೇಳೋದು, ಇಲ್ಲಿ ಪೂರ್ತಿಯಾಗಿ ನಮ್ಗೆ ಕಾಣ್ತಾ ಇರೋದು ಸರ್ಕಾರದ ವೈಫಲ್ಯ. ಸರ್ಕಾರ ಒಂಚೂರು ಮನಸ್ಸು ಮಾಡಿ ಒಂದು ಗಮನ ಕೊಟ್ಟಿದ್ರೆ
ಇದು ಆಗ್ತಾನೆ ಇರಲಿಲ್ಲ. ಆ ದೃಷ್ಟಿಯಿಂದ ನಾನು ಮುಖ್ಯಮಂತ್ರಿಗಳಿಗೆ ಈಗ ಕ್ರಮ ತೆಗೆದುಕೊಳ್ತಾ ಇದ್ದೀರಾ, ನೋಡೋಣ ಕೋರ್ಟಲ್ಲಿ ಏನಾಗುತ್ತೋ ಅದು ಬೇರೆ. ಆದರೆ ನೀವು ಆ ಕ್ಷಮಾಪಣೆನ ಕೇಳಿಲ್ಲ ಅನ್ನೋ ಒಂದು ಸತ್ಯ ಸಂಗತಿನೂ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಸನ್ಮಾನ್ಯ ಮುಖ್ಯಮಂತ್ರಿ, ಸನ್ಮಾನ್ಯ ಅಧ್ಯಕ್ಷ, ಒಂದೇ ನಿಮಿಷ ಸರ್, ಒಂದೇ ನಿಮಿಷ ಶಿವಕುಮಾರ್, ಒಂದೇ ನಿಮಿಷ. ನಾವು ಈಗ close ಶಿವಕುಮಾರ್, ಒಂದೇ ಆಗ್ತದೆ. ನಿಮಿಷ. ನಾವು ರಿಪ್ಲೈನೇ ಬೇಡ ಅಂತ ಹೇಳಿದ್ರಿ. ಶಿವಕುಮಾರ್, ಒಂದೇ ನಿಮಿಷ. ಇದೆಲ್ಲ ರಿಪ್ಲೈನೇ ಬೇಡ ಸರ್, ಅಂದ್ರಿ. ಒಂದೇ ನಿಮಿಷ. ಬೇರೆ ರಿಪ್ಲೈಗಳು ಇದೆಯಲ್ಲ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಒಂದೇ ನಿಮಿಷ. ಪಾಪ ಎಲ್ಲ ಸನ್ಮಾನ್ಯ 30-40 ಜನ ಅಧ್ಯಕ್ಷರೇ, ಮಾತಾಡಿದ್ದಾರೆ, 6 ಗಂಟೆ ಮಾತಾಡಿದ್ದಾರೆ ಸಬ್ಜೆಕ್ಟ್. ಸನ್ಮಾನ್ಯ ಅಧ್ಯಕ್ಷರೇ, ಪೊಲೀಸ್ ವೈಫಲ್ಯದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಕ್ರಮ ಕೈಗೊಂಡಿದ್ದನ್ನು ನಾನು ಸ್ವಾಗತಿಸ್ತೇನೆ. ಆದರೆ ಸರ್ಕಾರದ ಪರ್ಮಿಷನ್ ಇಲ್ದನ DPR ಸೆಕ್ರೆಟರಿ ಸ್ಟೇಡಿಯಂಗೆ ಹೋಗಿ ಅಂತೇಳಿ ಪ್ರೆಸ್ ಮೀಟ್ ಮಾಡ್ಯಾಳು, ಅವಳ ಮೇಲೆ ಯಾಕೆ ಕ್ರಮ ಆಗಲಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ಬೇಕು. ಅದನ್ನ ಕೇಳಿದ್ರಲ್ಲ. ರಿಟೈರ್ಡ್ ಆಗೋದು ಅಧ್ಯಕ್ಷರೇ, ಇಷ್ಟಾದರೂ ಕೂಡ ಹೌದು, ಮುಖ್ಯಮಂತ್ರಿಗಳಾಗ್ಲಿ ಯಾರನ್ನು ಕೂಡ ಕ್ಷಮಾಪಣೆ ಕೇಳದೆ ಇರುವಂಥದ್ದು ಸರಿಯಲ್ಲ. ಈ ರಾಜ್ಯ ಸರ್ಕಾರನೇ ತಪ್ಪು ಮಾಡಿರೋದು. ಈ 11 ಜನರ ಸಾವಿಗೆ ನೇರವಾಗಿ ಈ ರಾಜ್ಯ ಸರ್ಕಾರನೇ ಕಾರಣ. ಕ್ಷಮಾಪಣೆ ಕೇಳಲಿಲ್ಲ, ಪರಿಹಾರ ಸಿಕ್ಕಿಲ್ಲ, ಅವ್ರಿಗೆ ಒಂದು ನೆಮ್ಮದಿ ಹೋಗ್ಬೇಕಾಯ್ತು, ಅದು ಹೋಗಿಲ್ಲ. ಅದರಿಂದ ಇದು ಸರಿ ಇಲ್ಲ ಅನ್ನೋ ಮಾತನ್ನು ಹೇಳಿ ವಾಕೌಟ್ ಮಾಡ್ತಾ ಇದ್ದೀನಿ. ನೀವು ಕ್ಷಮಾಪಣೆ ಅಲ್ಲ, ಈಗ ಪ್ರಕಟಣೆ ಆಯ್ತು. ವಾಕೌಟ್ ಮಾಡಿ ಕೂತ್ಕೊಳ್ಳಿ. ರಾಯರೆಡ್ಡಿ ಅವರೇ, ರಾಯರೆಡ್ಡಿ ಕೂತ್ಕೊಳ್ಳಿ. ನಿಮ್ಮ ಮನೆ ಬರ್ನ ಇಷ್ಟು ಮುಗಿ. ಈಗ ಮಾನ್ಯ ಸಭಾಧ್ಯಕ್ಷರೇ, ಒಂದು ನಿಮಿಷ ತಾವು ಅವಕಾಶ ಮಾಡಿಕೊಡ್ಬೇಕು. ಏನು ಈಗ ಮಾನ್ಯ ಸಭಾಧ್ಯಕ್ಷರೇ, ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇದ್ದಾರೆ. ಮೊನ್ನೆ ನಾವು ಕೆಲವು ಸದಸ್ಯರು ಅತಿವೃಷ್ಟಿಯಿಂದ ಬೆಳೆಗಳು ಉತ್ತರ ಹಾನಿಯಾಗಿದೆ, ಕೊಡ್ತಾರೆ. ಅದರ ಬಗ್ಗೆ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ. ಸರ್ ಭಾಳ ಧನ್ಯವಾದಗಳು. ಬಹಳ ಜನ ಮಾತಾಡಿದ್ರೆ ಉತ್ತರ ಕೊಡ್ತಾರೆ. ಈಗ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.